ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರ ಅತ್ತಿಬೆಲೆ ರೋಡಲ್ಲಿ ಈಗ RR ದಮ್ ಬಿರಿಯಾನಿ ಅಂತ ಬಿಟ್ಟು ಒಂದು ಹೋಟೆಲ್ ಓಪನ್ ಆಗಿದೆ. ಇದು ಜಸ್ಟ್ 1 ವೀಕ್ ಆಗಿದೆ. 1 ವೀಕ್ ಅಲ್ಲಿ ಇದು ಓಪನ್ ಆಗಿದೆ. ಇವರು ಅಂಬೂರ್ ಬಿರಿಯಾನಿ, ಹೈದರಾಬಾದ್ ದಮ್ ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ತಾ ಇದಾರೆ. ನಮ್ಗೆ ಸುಮಾರು ಜನ ನೀವು ಮೆಸೇಜ್ ಮಾಡಿದ್ರಿ ಚಿಕ್ಕ ಕ್ವಾಂಟಿಟಿಯಲ್ಲಿ ಕೂಡ ತೋರಿಸಿ ಅಂತ ಬಿಟ್ಟು. ಆ ಕಾರಣಕ್ಕೆ ಇಲ್ಲಿ ಈಗ ರೀಸೆಂಟ್ ಆಗಿ ಓಪನ್ ಮಾಡಿರೋ ಕಾರಣಕ್ಕೆ ಒಂದು 7 kg ರೈಸು ಮತ್ತೆ 4 kg ಚಿಕನ್ ಹಾಕಿ ಈಗ ಅಂಬೂರ್ ಬಿರಿಯಾನಿ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ. ಇವರು ಒಂದು 4 ಜನ ನೋಡಿ. ಇವರು क्या भाई आपका नाम? मरबूब। मरबूब। आपका नाम? इनायत। इनायत। हाँ, ನೀವು? ಮಿಸ್ಟರ್ ಶಹಜಾದ್। ಶಹಜಾದ್. ನೋಡಿ, ಇವ್ರು 4 ಜನ ಸೇರಿ ಇಲ್ಲಿ ಈ ಹೋಟೆಲ್ ಅಲ್ಲಿ ಮಾಡ್ತಾರಂತದ್ದು. ನೋಡಿ, ಇವರಿಬ್ರು ಮಾಸ್ಟರ್ ಅಪ್ಲೋಗ್ರು. ಮಾಸ್ಟರ್ ಇವರಿಬ್ರು. ನೋಡಿ, ಇವರು ಹೆಲ್ಪರ್ಸ್. ಇವರು ಅಷ್ಟೇ. ಇವರು ಗ್ರೇವಿ ಎಲ್ಲ ಇವರೇ ಮಾಡಿದ್ದು. ಗ್ರೇವಿ ಮತ್ತೆ ಕಬಾಬ್ ಮಾಸ್ಟ್ರು. ಮತ್ತೆ ಇವರು ಅಷ್ಟೇ. ಇವರು ಎಲ್ಲ ಫುಲ್ ಹೆಲ್ಪಿಂಗ್ ಅಲ್ಲಿ ಇರ್ತಾರೆ. 4 ಜನ ಸೇರಿ ಎಲ್ಲ ಮಾಡೋ ಅಂಥದ್ದು. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಡಿಗೆಗಳು. ಈಗ ಬನ್ನಿ ನೋಡೋಣ ಇವರು ಅಂಬೂರ್ ಬಿರಿಯಾನಿ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಬಿಡ್ತೀನಿ. ಒಂದು 7 kg ಅಂಬೂರ್ ಬಿರಿಯಾನಿಗೆ ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ. ನೋಡಿ, ಇದರಲ್ಲಿ ಒಂದು ಲವಂಗ, ಒಂದು 3 ಟೀ ಸ್ಪೂನ್ ಅಷ್ಟು ಲವಂಗ, ಮತ್ತೆ ಮೊಗ್ಗು, ಮತ್ತೆ ಯಾಲಕ್ಕಿ ಸ್ವಲ್ಪ, ಮತ್ತೆ ಅನಾನಸುವ ಸ್ವಲ್ಪ, ಮತ್ತೆ ಚಕ್ಕೆ. ನೋಡಿ, ಇಷ್ಟೊಂದು ಐಟಮ್ ಇದ್ರಲ್ಲಿ ತೆಗೆದಿಟ್ಕೊಂಡಿದ್ದಾರೆ. ಈಗ ಬಿರಿಯಾನಿಗೆ ಈಗ ಅಕ್ಕಿ ವೆಯ್ಟ್ ಮಾಡ್ಕೊಂತ ಇದಾರೆ. ನೋಡಿ, ರೈಸ್ 7 kg ರೈಸ್ ತಗೊಂತಾ ಇದಾರೆ. ನೋಡಿ, ಇದು ಇವ್ರು ಬಳಸೋಂತ ರೈಸ್ ಇದು RSV ಸ್ಪೆಷಲ್ ರೈಸ್ ಇದು. ನೋಡಿ, ಟೋಟಲ್ ಕರೆಕ್ಟ್ ಆಗಿ 7 kg ತಗೊಂಡಿದ್ದಾರೆ. ನೋಡಿ, ಇವ್ರದ್ದು ರೈಸ್ ಈ ತರ ಇರುತ್ತೆ. ನೋಡಿ, ಈಗ 7 kg ರೈಸ್ ಹಾಕೊಂಡು ಈಗ ವಾಶ್ ಮಾಡ್ತಾ ಇದ್ದಾರೆ. ಎರಡನೇ ಸತಿ ವಾಶ್ ಮಾಡ್ತಾ ಇದ್ದಾರೆ. पानी में डाल के रखता है. कितना मिनट रखता है इसको? हाफ एन ಅವರ್, ಅರ್ಧ ಗಂಟೆ. 2 ಸತಿ ವಾಶ್ ಮಾಡ್ಕೊಂಡು ಇದನ್ನ ಇಷ್ಟೊಂದು ನೀರು ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ, ಇದು ಅರ್ಧ ಗಂಟೆ ಇದನ್ನ ಅಕ್ಕಿ ನೆನೆಸ್ಕೊಂತಾರೆ ಇದರಲ್ಲಿ. ಸ್ನೇಹಿತರೆ ನೋಡಿ, 7 kgಗೆ ಇಷ್ಟೊಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದಾರೆ. ನೋಡಿ, ಈ ಪಾತ್ರೆಯಲ್ಲಿ ಈಗ ಎಣ್ಣೆ ಹಾಕೊಂತ ಇದ್ದಾರೆ. ನೋಡಿ, ಇದರಲ್ಲಿ 1.5 ಲೀಟರ್ ಎಣ್ಣೆ ಹಾಕ್ತಾ ಇದ್ದಾರೆ. ನೋಡಿ, 1.5 ಲೀಟರ್ ಕರೆಕ್ಟ್ ಆಗಿ ಎಣ್ಣೆ ಹಾಕಿದ್ದಾರೆ. ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆಗಿದ ನಂತರ ನೋಡಿ, ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ರಲ್ಲಿ ಹಾಕೊಂತ ಇದ್ದಾರೆ. ನೋಡಿ, 7 kg ರೈಸ್ಗೆ 1.5 kg ಈರುಳ್ಳಿ ತಗೊಂಡಿದ್ದಾರೆ. ನೋಡಿ, ಇದೆಲ್ಲ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈರುಳ್ಳಿ ಹಾಕೊಂಡಿದ್ದಾರೆ. ಇವರು 1 kgಗೆ 200 ಇಂದ 250 ಗ್ರಾಮ್ ಈರುಳ್ಳಿ ಹಾಕ್ತಾರಂತೆ. ಅದ್ರ ಪ್ರಕಾರ ಇವರು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದಾರೆ. ಒಂದು 1/4 kg ಹಸಿಮೆಣಸಿನ್ಕಾಯಿ, ಜಸ್ಟ್ ಇಷ್ಟೊಂದು. ನೋಡಿ, ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ನೋಡಿ, ಎಲ್ಲ ಫುಲ್ ಬ್ರೌನಿಶ್ ಬಂದಿದೆ. ಬಂದಾದ್ಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಇದ್ದಾರೆ. ಗಾರ್ಲಿಕ್ ಪೇಸ್ಟ್.
ನೋಡಿ ಫುಲ್ ಆಗಿ 2 ಸೌಟ್ ಹಾಕೊಂಡಿದ್ದಾರೆ. ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ಟೈಮ್ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮಿಕ್ಸ್ ಮಾಡಿಕೊಟ್ಟು ಈಗ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದಾರೆ. ನೋಡಿ ಅದು ಒಂದು 2 ಸೌಟು. ನೀರು ಹಾಕ್ತಾ ಇದ್ದಾರೆ. ನೋಡಿ ಜಿಂಜರು ಗಾರ್ಲಿಕ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರು. ನೀರ್ ಹಾಕೊಂಡು ಒಂದು 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದಾರೆ. ಜಸ್ಟ್ ಇದು ಒಂದು ಅರ್ಧ ಕಟ್ಟು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು. ನೋಡಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇನ್ನ ಒಂದು 5 ನಿಮಿಷ ಆಗಿದೆ. 5 ನಿಮಿಷದಿಂದ ಇದೇ ತರ ಇದು ಮಿಕ್ಸ್ ಮಾಡ್ಕೊಂತ ಇದನ್ನ ಫ್ರೈ ಮಾಡ್ಕೊಂತ ಇದ್ದಾರೆ. ನೋಡಿ ಇದು ಪ್ಲೇಟ್ 0 ಮಾಡ್ಕೊಂಡಿದ್ದಾರೆ. 0 ಮಾಡ್ಕೊಂಡು ಈಗ 80 ಗ್ರಾಮ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ನೋಡಿ ಇದರಲ್ಲಿ ಮತ್ತೆ ಇದೆಲ್ಲ ಫುಲ್ ಗಟ್ಟಿ ಆಗಿದೆ. ಗಟ್ಟಿ ಆಗಿದ ನಂತರ ಮತ್ತೆ ಒಂದು 3 ಸೌಟು ನೀರು ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. इसमें पानी क्यों डालता है? इसमें पानी क्यों डालता है? मसाला को पकाने के लिए। हाँ हाँ हाँ, मसाला को भून के अच्छे से पकाने के लिए। अच्छा अच्छा, नहीं तो वो जल जाता है. हाँ ಓಕೆ ಓಕೆ. ನೋಡಿ ಈ ತರ ಒಂದು ನೀರ್ ಹಾಕೊಂಡು ಫ್ರೈ ಮಾಡೋದ್ರಿಂದ ಫ್ರೈ ಚೆನ್ನಾಗ್ ಆಗುತ್ತೆ ಅಂತ ಇದಾರೆ. ನೋಡಿ ಈ ತರ ಇವರು ಫ್ರೈ ಮಾಡ್ಕೊಳಂತದ್ದು. ನೀರ್ ಹಾಕಿಲ್ಲ ಅಂತಂದ್ರೆ ಎಲ್ಲಾನು ಸೀರೋಗುತ್ತೆ. ಆ ಕಾರಣಕ್ಕೆ ಇವರು ನಿಧಾನಾಗಿ ಈ ತರ ನೀರ್ ಹಾಕೊಂಡು ಫ್ರೈ ಮಾಡ್ತಾ ಇರ್ತಾರೆ. ನೋಡಿ ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದಾರೆ. ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದು 20 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಚಿಲ್ಲಿ ಪೌಡರ್ ಹಾಕೊಂಡಿದ್ದಾರೆ. ನೋಡಿ ಚಿಲ್ಲಿ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದಾರೆ. ನೋಡಿ ಫುಲ್ ಆಗಿ 1 ಇಡಿ ಅವ್ರದ್ದು. ನೋಡಿ ಇದರಲ್ಲಿ ಮತ್ತೆ ಒಂದು 2 ಸೌಟು ನೀರ್ ಹಾಕೊಂಡಿದ್ದಾರೆ. ಮತ್ತೆ 2 ಸೌಟ್ ನೀರ್ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಈಗ ಟೊಮೊಟೊ ಹಾಕ್ತಾ ಇದಾರೆ. ನೋಡಿ ಟೊಮೊಟೊ ಈ ತರ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ. ಇದು 1.5 kg ಹಾಕ್ತಾ ಇದ್ದಾರೆ. ಒಂದು 100 ಗ್ರಾಮ್ ಅಷ್ಟು ಒಂದು ಟ್ರೇ ಬರುತ್ತೆ. ಇದು ಒಂದು ಟೊಮೊಟೊ 1.5 kg ಹಾಕ್ತಾ ಇದ್ದಾರೆ. 1.5 kg ಟೊಮೊಟೊ, 1.5 kg ಈರುಳ್ಳಿ. ನೋಡಿ ಈಗ ಕಲ್ಲುಪ್ಪು ವೈಟ್ ಮಾಡ್ಕೊಂತ ಇದಾರೆ. ये कितना ग्राम? 285, 250. ನೋಡಿ ಪ್ಲೇಟ್ 0 ಮಾಡಿದ್ದಾರೆ. 250 ಗ್ರಾಮು ಉಪ್ಪು ಹಾಕೊಂಡಿದ್ದಾರೆ, ಕಲ್ಲುಪ್ಪು. ಹಾ ಸ್ನೇಹಿತರೆ ನೋಡಿ, ಇದು ಅಂಬರ್ ಬಿರಿಯಾನಿಗೆ 7 kg ರೈಸ್ಗೆ ಇವರು 4 kg ಚಿಕನ್ ತಗೊಂಡಿದ್ದಾರೆ. ಚಿಕನ್ ಚೆನ್ನಾಗಿ ತೊಳ್ಕೊಂಡು ಈಗ ತೆಗಿತಾ ಇದ್ದಾರೆ.
ನೋಡಿ ಇದರಲ್ಲಿ ಟೊಮೊಟೊ ಹಾಕಿ ಇದನ್ನ ಒಂದು 15 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಮೊಸರು ಹಾಕ್ತಾ ಇದ್ದಾರೆ. ನೋಡಿ ಇದು ಅರ್ಧ ಲೀಟರ್ ಪ್ಯಾಕೆಟ್. ನೋಡಿ 3/4 ಲೀಟರ್ ಮೊಸರು ಹಾಕೊಂಡಿದ್ದಾರೆ. ಅರ್ಧ ಲೀಟರ್ ಪ್ಯಾಕೆಟ್ ಒಂದು ಮತ್ತೆ ಅರ್ಧ ಪ್ಯಾಕೆಟ್ ಒಂದು. ನೋಡಿ ಮೊಸರು ಹಾಕಿದ ನಂತರ ಜಸ್ಟ್ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ಈಗ ಚಿಕನ್ ಹಾಕ್ಕೊಂತ ಇದ್ದಾರೆ. ನೋಡಿ ಚಿಕನ್ ಇದು 4 kg ಚಿಕನ್ ಹಾಕ್ತಾ ಇದ್ದಾರೆ. ನೋಡಿ ಇದರಲ್ಲಿ ಚಿಕನ್ ಹಾಕಿ ಒಂದು 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಈ ಕಡೆ ರೈಸ್ ರೆಡಿ ಮಾಡ್ತಾ ಇದಾರೆ. ನೋಡಿ ಇದರಲ್ಲಿ ಒಂದು 3 ಬಕೆಟ್ ಅಷ್ಟು ನೀರು ಹಾಕೊಂಡು ಇದನ್ನ ಕುಚ್ಕೊಂಡಿದ್ದಾರೆ. ಕುಚ್ಕೊಂಡಿದ ನಂತರ ಈಗ ನೋಡಿ ಇದರಲ್ಲಿ ಒಂದು ಪ್ಯಾಕೆಟ್ ಕೇಸರಿ ಕಲರ್ ಹಾಕೊಂಡಿದ್ದಾರೆ. ನೋಡಿ ಕಸೂರಿ ಮೇಥಿ 1 ಹಿಡಿ ಹಾಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಕಲ್ಲುವ 1 ಹಿಡಿ ಹಾಕೊಂತ ಇದ್ದಾರೆ. ಈಗ ರೈಸ್ಗೆ ಇರೋ ಕಲ್ಲುಪ್ಪು ತಗೊಂತಾ ಇದ್ದಾರೆ. ಕಲ್ಲುಪ್ಪು ಅರ್ಧ kg ಕಲ್ಲುಪ್ಪು. ನೋಡಿ ಈಗ ಚಿಲ್ಲಿ ಹಾಕೊಂತ ಇದ್ದಾರೆ. ನೋಡಿ 1.5 ಅಡಿಯಷ್ಟು ಚಿಲ್ಲಿ, ಒಂದು 20 ರಿಂದ 25 ಚಿಲ್ಲಿ, ಮತ್ತೆ ಇದರಲ್ಲೇನೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದಾರೆ. ಈಗ ನೋಡಿ ರೈಸ್ ಆಗ್ಲೇ ಇದನ್ನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ರಲ್ಲ, ಇದನ್ನ ಒಂದು ಅರ್ಧ ಗಂಟೆ 3/4 ಗಂಟೆ ಆಗಿದೆ. ಅರ್ಧದಿಂದ 3/4 ಗಂಟೆ ನೋಡಿ ನೀರಲ್ಲಿ ನೆನೆಸ್ಕೊಂಡು ಈಗ ತೊಳೆದು ಬಿಟ್ಟು ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ ಇದು 5 ನಿಮಿಷ ಚಿಕನ್ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಇದನ್ನ ತೆಗೆದ್ಬಿಟ್ಟು ಈಗ ಕೆಳಗಡೆ ತವಾ ಇಟ್ಕೊಂಡಿದ್ದಾರೆ. ತವಾ ಮೇಲ್ಗಡೆ ಈಗ ಪಾತ್ರೆ ಇಟ್ಕೊಂಡು ಈಗ ಈ ಕಡೆ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಅದು ಬಾಯ್ಲ್ ಆಗಿದ ತಕ್ಷಣ ಇದ್ರಲ್ಲಿ ಹಾಕೊಂತಾರೆ. ಸ್ನೇಹಿತರೆ ನೋಡಿ ಇದನ್ನ ರೈಸ್ ಬೇಯಿಸ್ಕೊಂಡಿದ್ದಾರೆ. ಇದನ್ನ ನೋಡಿ 70 to 80% ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡು ಈಗ ಫಿಲ್ಟರ್ ಮಾಡ್ಕೊಂತ ಇದ್ದಾರೆ. ನೋಡಿ ಲೈಟ್ ಆಗಿ ಒಂದು 25% ದಿಂಡಿ ಇರುತ್ತೆ, ಆ ಟೈಮಲ್ಲಿ ಈಗ ಫಿಲ್ಟರ್ ಮಾಡ್ತಾ ಇದ್ದಾರೆ. ಓಕೆ ನೋಡಿ ಇದರಲ್ಲಿ ನೀರ್ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಇದನ್ನ ಬೇಯಿಸ್ಕೋಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಮುದ್ದೆ ಮುದ್ದೆ ತರ ಬರುತ್ತೆ ರೈಸು. ನೋಡಿ ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪು ಹಾಕೊಂತ ಇದಾರೆ. ನೋಡಿ ಈಗ ಆ ರೈಸ್ ಫಿಲ್ಟರ್ ಮಾಡಿರೋ ರೈಸ್ ಈಗ ಇದ್ರಲ್ಲಿ ಹಾಕೊಂತ ಇದಾರೆ. ನೋಡಿ ಫುಲ್ ರೈಸ್ ಇದ್ರಲ್ಲಿ ಹಾಕೊಂಡು ಈಗ ಇದನ್ನ ಫುಲ್ ಲೆವೆಲ್ ಮಾಡ್ಬಿಟ್ಟು ಈಗ ದಮ್ ಹಾಕ್ತಾರೆ. ನೋಡಿ ಈಗ ಇದ್ರ ಮೇಲ್ಗಡೆ ತುಪ್ಪ ಹಾಕ್ತಾ ಇದಾರೆ. ಅದ್ರ ಮೇಲ್ಗಡೆ ಈಗ ಮತ್ತೆ ನೀರ್ ಹಾಕ್ತಾ ಇದಾರೆ. ಈಗ ಫಿಲ್ಟರ್ ಮಾಡ್ಕೊಂಡಿದ್ರಲ್ಲ ಆ ನೀರು ಇದ್ರಲ್ಲಿ ಹಾಕೊಂತ ಇದಾರೆ ಸ್ವಲ್ಪ. ನೋಡಿ ಕಸೂರಿ ಮೇಥಿ ಫುಲ್ ಆಗಿ 1 ಹಿಡಿ ಹಾಕೊಂತ ಇದಾರೆ.
ಪುದೀನ ಮತ್ತೆ ಕೊತ್ತಂಬರಿ ಒಂದಿಡಿ. ನೋಡಿ ಅದ್ರ ಮೇಲ್ಗಡೆ ಈಗ ವೈಟ್. ये कितना मिनट छोड़ता है? 10 मिनट. ಹಾ ನೋಡಿ, ಇದು 10 ನಿಮಿಷ ಆದ್ಮೇಲೆ ದಮ್ ತೆಗಿತಾರೆ. ನೋಡಿ ಈಗ ಫುಲ್ ಹೈ ಫ್ಲೇಮ್ ಇಟ್ಕೊಂಡಿದ್ದಾರೆ. ಹೈ ಫ್ಲೇಮ್ में कितना मिनट है? फुल डेज में 5 मिनट ಹಾ, और उसके बाद 5 मिनट। ಫ್ಲೇಮು ಹೈ ಫ್ಲೇಮ್ ಅಲ್ಲಿ ಈಗ 5 ನಿಮಿಷ ಇದನ್ನ ಕುಕ್ ಮಾಡ್ಕೊಂತಾರೆ. 5 ನಿಮಿಷ ಆದ್ಮೇಲೆ ಇದನ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂತಾರೆ. ಲೋ ಫ್ಲೇಮ್ 5 ನಿಮಿಷ, ಹೈ ಫ್ಲೇಮ್ 5 ನಿಮಿಷ, ಟೋಟಲ್ 10 ನಿಮಿಷ ಆದ್ಮೇಲೆ ತೆಗಿತಾರೆ. ನೋಡಿ ಇದು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇದನ್ನ ಉರಿಸ್ಕೊಂಡ್ರು. ಈಗ ಮತ್ತೆ ಲೋ ಫ್ಲೇಮ್ ಮಾಡ್ಕೊಂಡಿದ್ದಾರೆ. ಫುಲ್ ಲೋ ಫ್ಲೇಮ್ ಮಾಡ್ಕೊಂಡಿದ್ದಾರೆ. ಈ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಕುಕ್ ಮಾಡ್ಕೊಂತಾರೆ. ನೋಡಿ ಹೈ ಫ್ಲೇಮ್ 5 ನಿಮಿಷ ಮತ್ತೆ ಲೋ ಫ್ಲೇಮ್ ಅಲ್ಲಿ 5 ನಿಮಿಷ ಆಯ್ತು. 10 ನಿಮಿಷ ಆಗಿದೆ. 10 ನಿಮಿಷ ಆದ್ಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. ನೋಡಿ ಅಂಬೂರ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಈಗ ಪೀಸ್ ಮೇಲ್ಗಡೆ ತೆಗಿತಾ ಇದ್ದಾರೆ. ನೋಡಿ ಫುಲ್ ರೈಸ್ ಅನ್ನೋದು ಫುಲ್ ಉದುರುದ್ರಾಗಿ ನೀಟಾಗಿ ಬಂದಿದೆ. ನೋಡಿ ಈ ತರ ಇವರು ಅಂಬೂರ್ ಬಿರಿಯಾನಿ ಮಾಡೋ ಅಂಥದ್ದು. ಈಗ ಸರ್ವ್ ಮಾಡ್ತಾ ಇದಾರೆ. ನೋಡಿ ಈ ತರ ಒಂದು ಚಿಕ್ಕ ಚಿಕ್ಕ ಪೀಸಸ್ ಆದ್ರೆ ನೋಡಿ ಈ ತರ ಒಂದು ಪ್ಲೇಟ್ಗೆ 3 ಪೀಸ್ ಬರುತ್ತೆ. ನೀವು ಲೆಗ್ ಪೀಸ್ ತಗೊಂಡ್ರೆ 2 ಪೀಸ್ ಕೊಡ್ತಾರೆ. ನೋಡಿ ಚಿಕನ್ ಪೀಸ್ ಅಷ್ಟು, ರೈಸ್ ಇಷ್ಟು. ನೋಡಿ ಒಂದು ಪ್ಲೇಟು 100 ರೂಪಾಯಿ ಆಗುತ್ತೆ ಇದು. ನೋಡಿ ಅಂಬೂರ್ ಬಿರಿಯಾನಿ 100 ರೂಪಾಯಿ. ಹೈದರಾಬಾದ್ ದಮ್ ಬಿರಿಯಾನಿ ತಗೊಂಡ್ರೆ 130 ರೂಪಾಯಿ. ಸ್ನೇಹಿತರೆ ನೋಡಿ ಇದು ಅಂಬೂರ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಈ ತರ ಇವರು RR ದಮ್ ಬಿರಿಯಾನಿ ಹೋಟೆಲಲ್ಲಿ ಈ ತರ ಬಿರಿಯಾನಿ ಮಾಡೋಂಥದ್ದು. ನೋಡಿ ಇದಕ್ಕೆ ಮೊಸರು ಬಜ್ಜಿ ಮತ್ತು ಶೇರ್ವಾ ಕೊಡ್ತಾರೆ. ಇಷ್ಟ ಇರೋರು ಹಾಕ್ಕೋಬೋದು. ಸಕ್ಕತ್ತಾಗಿದೆ. ಉಪ್ಪು ಖಾರ ಪ್ರತಿಯೊಂದು ಅಷ್ಟೇ. ಇವರು ಎಲ್ಲ ಈ ಥರ ಒಂದು ವೆಯ್ಟ್ ಹಾಕಿ ಮಾಡೋದ್ರಿಂದ ಮೆಜರ್ಮೆಂಟ್ ಪ್ರಕಾರ ಟೇಸ್ಟ್ ಅನ್ನೋದೇ ನೋಡಿಲ್ಲ ಅವರು. ಕರೆಕ್ಟಾಗಿ ಬಂದಿದೆ. ಅಷ್ಟೊಂದು ಖಾರ ಇಲ್ಲ, ಅಷ್ಟು ಉಪ್ಪು ಇಲ್ಲ, ಏನಿಲ್ಲ, ಕರೆಕ್ಟಾಗಿ ಬಂದಿದೆ. ನೋಡಿ ಇದು ತುಂಬ ಚೆನ್ನಾಗಿದೆ. ನೋಡಿ ಇದು ಸರ್ಜಾಪುರ ಅತ್ತಿಬೆಲೆ ರೋಡಲ್ಲಿ ಎಕ್ಸೈಡ್ ಗೇಟ್ ಇದೆ. ಎಕ್ಸೈಡ್ ಗೇಟಿಂದ ಲೆಫ್ಟ್ ಬಂದರೆ ಇಂಡಸ್ ಸ್ಕೂಲ್ ರೋಡಲ್ಲಿ ಬಂದರೆ ಇದು ಹೋಟೆಲ್ ಇರೋ ಅಂಥದ್ದು. ನೋಡಿ ಈ ಕಡೆ ಬಂದಾಗ ಒಂದ್ಸರಿ ಟೇಸ್ಟ್ ಮಾಡಿ. ಇವ್ರದ್ದು ಲೊಕೇಶನ್ ನೋಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಕಡೆ ಇರೋವಂಥವ್ರು ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು.
ನೋಡಿ ಇದಂತೂ ತುಂಬ ಚೆನ್ನಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದು. ಥ್ಯಾಂಕ್ ಯು. ಬಾಯ್ ಬಾಯ್.